श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 36. ते देववृंद बरवे कर्म कारण पाचवे अर्जुना येथ जाणावे ದೇವೋ ಮನೆ. ಆ ದೇವವೃಂದ ಉತ್ತಮವಾದುದು, ಕರ್ಮದ ಕಾರಣ 5ನೇಯದು. ಹೀಗೆ ತಿಳಿಯಬೇಕೆಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದನು. ಈ ಯಾವ ದೇವವೃಂದ ಇರುವುದು, ಇದು ಉತ್ತಮವಾದದ್ದಾಗಿ ಕರ್ಮದ 5ನೇ ಕಾರಣವಾಗಿರುತ್ತದೆ. ಹೀಗೆ ತಿಳಿಯಬೇಕೆಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು. एवं माने तुझे आयणी तैसी कर्म जातांची हे खाणी पंचविध ಆಕರ್ಣಿ ನಿರೂಪಿಲಿ. ಹೀಗೆ ನಿನ್ನ ಬುದ್ಧಿಗೆ ಆಕಲನ ಆಗುವಂತೆ ಕರ್ಮಗಳ ಕಾರಣ ಪಂಚವಿಧವೆಂಬ ನಿರೂಪಣ ಕೇಳಿದೆಯಲ್ಲವೇ. ಹೇ ಅರ್ಜುನ, ಈ ರೀತಿಯಾಗಿ ನಿನ್ನ ಬುದ್ಧಿಗೆ ಆಕಲನವಾಗುವಂತೆ ಕರ್ಮಗಳ ಕಾರಣಗಳು 5 ಪ್ರಕಾರವಾಗಿರುವೆಂಬ ನಿರೂಪಣೆ ನೀನು ಈವರೆಗೆ ಕೇಳಿದೆಯಲ್ಲವೇ. आता हेची खाणी वाढे मग कर्माची सृष्टी घडे. जी ते हेतु ही उघडे दाऊ ಪಾಚೈ. ಈಗ ಇದೇ ಸಮುದಾಯ ಬೆಳೆಯುವುದು, ಆಗ ಕರ್ಮದ ಸೃಷ್ಟಿಯಾಗುವುದು. ಆ 5 ಹೇತುಗಳನ್ನು ಸ್ಪಷ್ಟವಾಗಿಂದು ತೋರಿಸುವೆನು. ಈಗ ಇದೇ ಸಮುದಾಯ ಬೆಳೆಯುವುದು, ಕರ್ಮದ ಸೃಷ್ಟಿಯಾಗುವುದು. ಇದರಲ್ಲಿ ಆ 5 ಕಾರಣಗಳನ್ನು ನಾನು ನಿನಗೆ ಸ್ಪಷ್ಟವಾಗಿ ತೋರಿಸುವೆನು. ಶರೀರವಾಂಗ್ ಮನೋಭಿರ್ ಯತ್ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಮನುಷ್ಯನು ಶರೀರ, ವಾಣಿ ಹಾಗೂ ಮನಸ್ಸು ಇವುಗಳ ಸಹಾಯದಿಂದ ಯಾವ ಯಾವ ವಿಹಿತ ಅಥವಾ ನಿಷಿದ್ಧ ಕರ್ಮ ಮಾಡುವನೋ ಅವೆಲ್ಲವುಗಳಿಗೆ ಇವೇ 5 ಹೇತುಗಳಾಗಿರುತ್ತವೆ. ತರಿ ಅವಸಾತ ಆಲಿ ಮಾಧವಿ ತೇ ಹೇತು ಹೋಯ ನವ ಪಲ್ಲವಿ. ಪಲ್ಲವ ಪುಷ್ಪ ಪುಂಜ ದಾವಿ ಪುಷ್ಪ ಫಳಾತೆ. ಸಹಜವಾಗಿ ಬಂದರೆ ವಸಂತವು, ಹೊಸ ಚಿಗುರುಗಳಿಗೆ ಅದೇ ಹೇತು. ಪಲ್ಲವ ಪುಷ್ಪ ಪುಂಜವನ್ನು ತೋರಿಸುವವು ಹಾಗೂ ಫಲಗಳನ್ನು. ಸಹಜವಾಗಿ ವಸಂತ ಋತು ಬಂದರೆ ಅದೇ ಹೊಸ ಚಿಗುರುಗಳಿಗೆ ಕಾರಣವಾಗುವುದು, ಅರ್ಥಾತ್ ಹೇತು ಆಗುವುದು. ವೃಕ್ಷಗಳಲ್ಲಿ ಪಲ್ಲವ ಪುಷ್ಪ ಗುಚ್ಛಗಳನ್ನು ಹಾಗೂ ಫಲಗಳನ್ನು ತೋರಿಸುವವು. ಕಾ ವಾರ್ಷಿಯೇ ಆಣಿಜೆ ಮೇಘು ಮೇಘೆ ವೃಷ್ಟಿ ಪ್ರಸಂಗು ವೃಷ್ಟಿಸ್ತವ ಭೋಗು ಸಸ್ಯ ಸುಖಾತ. ಅಥವಾ ವರ್ಷಾ ಋತು ತರುವುದು ಮೇಘ, ಮೇಘಗಳಿಂದ ವೃಷ್ಟಿ ಪ್ರಸಂಗ, ವೃಷ್ಟಿಯಿಂದಾಗಿ ಪ್ರಾಪ್ತವು ಭೋಗ ಸಸ್ಯ ಸುಖದ. ಅಥವಾ ವರ್ಷಾ ಋತು ಮೇಘಗಳನ್ನು ತರುವುದು, ಮೇಘಗಳಿಂದ ಮಳೆಯಾಗುವುದು, ಮಳೆಯಿಂದಾಗಿ ಸಸ್ಯ ಸುಖದ ಭೋಗ ಪ್ರಾಪ್ತವಾಗುವುದು. ನಾತರಿ ಪ್ರಾಚೀ ಅರುಣಾತೆ ವಿಯೇ ಅರುಣೇ ಸೂರ್ಯೋದಯೋ ಹೋಯೇ सूर्ये सगळा पाहे दिवो जैसा.
ಅಥವಾ ಪೂರ್ವದಲ್ಲಿ ಅರುಣೋದಯವು, ಅರುಣೋದಯವಾದೊಡನೆ ಸೂರ್ಯೋದಯವು, ಸೂರ್ಯನಿಂದ ವ್ಯವಹಾರ ನಡೆಯುವುದೆಲ್ಲವೂ ಹಗಲಿನಂತೆ. ಅಥವಾ ಪೂರ್ವದಲ್ಲಿ ಅರುಣೋದಯವಾಗಲು ಆ ಅರುಣೋದಯದ ಹಿಂದಿನಿಂದಲೇ ಸೂರ್ಯೋದಯವಾಗುವುದು. ಆ ಸೂರ್ಯನಿಂದ ಎಲ್ಲ ಕಡೆಗೆ ಹಗಲಿನಂತೆ ವ್ಯವಹಾರ ನಡೆಯುವುದು. ತೈಸೆ ಮನಹೇತು ಪಾಂಡವ ಹೋಯ ಕರ್ಮ ಸಂಕಲ್ಪ ಭಾವ ತೋ ಸಂಕಲ್ಪು ಲಾವಿ ದಿವ ವಾಚೇತಾಗ. ಅದರಂತೆ ಅರ್ಜುನ ಮನಸ್ಸು ಕಾರಣವು, ಆಗುವುದರಿಂದ ಕರ್ಮ ಸಂಕಲ್ಪವು, ಆ ಸಂಕಲ್ಪದಿಂದಲೇ ಹತ್ತುವುದು ದೀಪವು ವಾಣಿಯಲ್ಲಿ. ಹೇ ಅರ್ಜುನ, ಅದರಂತೆ ಮನಸ್ಸು ಕರ್ಮ ಸಂಕಲ್ಪಕ್ಕೆ ಕಾರಣವಾಗುವುದರಿಂದ ಆ ಸಂಕಲ್ಪವೇ ವಾಣಿಯಲ್ಲಿ ದೀಪವನ್ನು ಹಚ್ಚುವುದು. ಮಗವಾಚೇತಾತೋ ದಿವಟ ದಾವಿ ಕೃತ್ಯ ಜಾತಾಂಚಿಯ ವಾಟ ತೆವಾ ಕರ್ತಾರಿಗೆ ಕಾಮಠ ಕರ್ತೃತ್ವಾಚ. ಆಗ ವಾಣಿಯ ದೀಪದಿಂದ ತೋರುವುದು ಮಾರ್ಗವು ಕರ್ಮ ಸಮುದಾಯದ, ಆ ಕರ್ತಾನದಾಗುವುದು ಕರ್ತೃತ್ವ ಭಾವದಿಂದ ಕರ್ಮದಲ್ಲಿ ಪ್ರವೇಶವು. ಆಗ ಆ ವಾಣಿಯ ದೀಪದಿಂದ ಕರ್ಮ ಸಮುದಾಯದ ಮಾರ್ಗ ತೋರುವುದು. ಆಗ ಆ ಕರ್ತಾನದು ಕರ್ತೃತ್ವ ಭಾವದಿಂದ ಕರ್ಮದಲ್ಲಿ ಪ್ರವೇಶವಾಗುವುದು. ತೇಥ ಶರೀರಾಧಿಕ ದಳವಾಡೆ ಶರೀರಾಧಿಕ ಹೇತುಚಿ ಘಡೆ ಲೋಹ ಕಾಮ ಲೋಖಂಡೆ ನಿರ್ವಾಳಿಜೆ ಜೈಸೆ. ಶರೀರಾದಿ ಸಮುದಾಯವು ಶರೀರಾದಿಗಳಿಗೆ ಕಾರಣವು, ಕಬ್ಬಿಣ ಕೆಲಸಕ್ಕಾಗಿ ಕಬ್ಬಿಣವು ಉಪಯೋಗವಾಗುವಂತೆ, ಕಬ್ಬಿಣದ ಕೆಲಸಕ್ಕಾಗಿ ಕಬ್ಬಿಣವು ಉಪಯೋಗವಾಗುವಂತೆ ಶರೀರಾದಿ ಸಮುದಾಯವು ಶರೀರಾದಿಗಳಿಗೆ ಕಾರಣವಾಗುವುದು. ಕಾ ತಾಂಥುವಾಚ ತಾಣ ತಾಂಥು ಘಾಲಿತ ವೈರಣ ತೋ ತಂತೂಚಿ ವಿಚಕ್ಷಣ ಹೋಯಪಟು. ಅಥವಾ ಬಟ್ಟೆ ನೇಯುವ ಮಗ್ಗದಲ್ಲಿ ದಾರವನ್ನೇ ಉದ್ದ ಅಡ್ಡ ಹಾಕಿದರದರಲ್ಲಿ ಆ ದಾರವೇ ನಿರ್ಮಾಣವಾಗುವುದಲ್ಲಿ ವಸ್ತ್ರವಾಗಿ. ಅಥವಾ ಹೇ ಅರ್ಜುನ, ಬಟ್ಟೆ ನೇಯುವ ಮಗ್ಗದಲ್ಲಿ ದಾರವನ್ನೇ ಉದ್ದ ಅಡ್ಡ ಹಾಕಿರುವುದು, ಆ ದಾರವೇ ಅದರಲ್ಲಿ ವಸ್ತ್ರವಾಗಿ ನಿರ್ಮಾಣವಾಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।